ಭಾರತದ 15ನೇ ಉಪರಾಷ್ಟ್ರಪತಿಯಾಗಿ ಯಾರು ಆಯ್ಕೆಯಾಗಿದ್ದಾರೆ? ಎ. ಸಿಪಿ ರಾಧಾಕೃಷ್ಣನ್, ಬಿ. ಜಗದೀಪ್ ಧನಕರ್, ಸಿ. ಬಿ. ಸುದರ್ಶನ್ ರೆಡ್ಡಿ, ಡಿ. ವೆಂಕಯ್ಯ ನಾಯ್ಡು. ಆಪ್ಷನ್ ಎ. ಸಿಪಿ ರಾಧಾಕೃಷ್ಣನ್. ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಸಿಎಜಿ ಆಗಿ ಯಾರು ನೇಮಕಗೊಂಡಿದ್ದಾರೆ? ಎ. ಗಿರೀಶ್ ಚಂದ್ರ ಮುರ್ಮು, ಬಿ. ಕೆ. ಸಂಜಯ್ ಮೂರ್ತಿ, ಸಿ. ರಾಜೀವ್ ಗೌಬಾ, ಡಿ. ಸಂಜೀವ್ ಖನ್ನಾ. ಆಪ್ಷನ್ ಬಿ. ಕೆ. ಸಂಜಯ್ ಮೂರ್ತಿ. ರೈಲ್ವೆ ಮಂಡಳಿಯ ಅಧ್ಯಕ್ಷರಾಗಿ ಯಾರನ್ನು ಮರು ನೇಮಕ ಮಾಡಲಾಗಿದೆ? ಎ. ಜಯವರ್ಮಾ ಸಿನ್ಹಾ, ಬಿ. ಆಕಾಶಿ ದೇವಸಹಾಯಂ, ಸಿ. ಸತೀಶ್ ಕುಮಾರ್, ಡಿ. ಎಸ್. ಗೋಪಾಲಕೃಷ್ಣನ್. ಆಪ್ಷನ್ ಸಿ. ಸತೀಶ್ ಕುಮಾರ್. ಇಸ್ರೋದ ಹೊಸ ಬಾಹ್ಯಾಕಾಶ ಕಾರ್ಯದರ್ಶಿ ಮತ್ತು ಅಧ್ಯಕ್ಷರಾಗಿ ಯಾರನ್ನು ನೇಮಿಸಲಾಗಿದೆ? ಎ. ಎಸ್. ಕಿರಣ್ ಕುಮಾರ್, ಬಿ. ಕೆ. ಶಿವನ್, ಸಿ. ವಿ. ನಾರಾಯಣನ್, ಡಿ. ಎಸ್. ಸೋಮನಾಥ್. ಆಪ್ಷನ್ ಸಿ. ವಿ. ನಾರಾಯಣನ್. ಸಂಶೋಧನೆ ಮತ್ತು ವಿಶ್ಲೇಷಣಾ ವಿಭಾಗದ ಹೊಸ ಮುಖ್ಯಸ್ಥರಾಗಿ ಯಾರನ್ನು ನೇಮಿಸಲಾಗಿದೆ? ಎ. ಪರಾಗ್ ಜೈನ್, ಬಿ. ಪ್ರವೀಣ್ ಸೂದ್, ಸಿ. ರವಿ ಸಿನ್ಹಾ, ಡಿ. ಸಮೀರ್ ವಿ ಕಾಮತ್. ಆಪ್ಷನ್ ಎ. ಪರಾಗ್ ಜೈನ್. ಕೇಂದ್ರ ಮೀಸಲು ಪೊಲೀಸ್ ಪಡೆ ಸಿಆರ್ಪಿಎಫ್ ಹೊಸ ಮಹಾನಿರ್ದೇಶಕರಾಗಿ ಯಾರನ್ನು ನೇಮಿಸಲಾಗಿದೆ? ಎ. ಜ್ಞಾನೇಂದ್ರ ಪ್ರತಾಪ್ ಸಿಂಗ್, ಬಿ. ವಿಟುಲ್ ಕುಮಾರ್, ಸಿ. ಅನೀಶ್ ದಯಾಳ್ ಸಿಂಗ್, ಡಿ. ಅರುಣ್ ಕುಮಾರ್ ಸಿಂಗ್. ಆಪ್ಷನ್ ಎ. ಜ್ಞಾನೇಂದ್ರ ಪ್ರತಾಪ್ ಸಿಂಗ್. ಇತ್ತೀಚೆಗೆ ಭಾರತದ 52ನೇ ಮುಖ್ಯ ನ್ಯಾಯಮೂರ್ತಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ಎ. ಕೆ. ಜಿ. ಬಾಲಕೃಷ್ಣನ್, ಬಿ. ಬಿಆರ್ ಗವಾಯಿ, ಸಿ. ಎನ್. ವಿ. ರಮಣ, ಡಿ. ಅಲೋಕಾರಾಧೆ. ಆಪ್ಷನ್ ಬಿ. ಬಿಆರ್ ಗವಾಯಿ. ಇತ್ತೀಚೆಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿಯ ಹೊಸ ಸಿಇಒ ಆಗಿ ನೇಮಕಗೊಂಡವರು ಯಾರು? ಎ. ಸೌರವ್ ಗಂಗೂಲಿ, ಬಿ. ಸಂಜೋಗ್ ಗುಪ್ತಾ, ಸಿ. ಜೆಫ್ ಅಲ್ಲಾರ್ಡೈಸ್, ಡಿ. ಜೈ ಶಾ. ಆಪ್ಷನ್ ಬಿ. ಸಂಜೋಗ್ ಗುಪ್ತಾ. 2025ರಲ್ಲಿ ಲೆಕ್ಕಪತ್ರ ನಿಯಂತ್ರಕರಾಗಿ ಯಾರನ್ನು ನೇಮಿಸಲಾಗಿದೆ? ಎ. ರಾಜೇಶ್ ನಿರ್ವಾನ್, ಬಿ. ದಿನೇಶ್ ಕೆ. ಪಟ್ನಾಯಕ್, ಸಿ. ಟಿಸಿಎ ಕಲ್ಯಾಣಿ, ಡಿ. ಉರ್ಜಿತ್ ಪಟೇಲ್. ಆಪ್ಷನ್ ಸಿ. ಟಿಸಿಎ ಕಲ್ಯಾಣಿ. ಬಿಸಿಸಿಐನ ಹೊಸ ಅಧ್ಯಕ್ಷರಾಗಿ ಯಾರನ್ನು ನೇಮಿಸಲಾಗುವುದು? ಎ. ಸೌರವ್ ಗಂಗೂಲಿ, ಬಿ. ಸಂಜೋಗ್ ಗುಪ್ತಾ, ಸಿ. ಮಿಥುನ್ ಮನ್ಹಾಸ್, ಡಿ. ಜೈ ಶಾ. ಆಪ್ಷನ್ ಸಿ. ಮಿಥುನ್ ಮನ್ಹಾಸ್. ಸೆಪ್ಟೆಂಬರ್ 2025ರಲ್ಲಿ ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆ ಸಿಐಎಸ್ಎಫ್ ನ ಹೊಸ ಮಹಾನಿರ್ದೇಶಕರಾಗಿ ಯಾರನ್ನು ನೇಮಿಸಲಾಯಿತು? ಎ. ಪ್ರವೀಣ್ ಕುಮಾರ್, ಬಿ. ಸಂಜಯ್ ಸಿಂಘಾಲ್, ಸಿ. ರಾಜ್ವಿಂದರ್ ಸಿಂಗ್ ಭಟ್ಟಿ, ಡಿ. ಪ್ರವೀರ್ ರಂಜನ್. ಆಪ್ಷನ್ ಡಿ. ಪ್ರವೀರ್ ರಂಜನ್. ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಮೊದಲ ಮಹಿಳೆ ಮತ್ತು ಆಫ್ರಿಕನ್ ಅಧ್ಯಕ್ಷರಾದವರು ಯಾರು? ಎ. ಅಂಜು ಬಾಬಿ ಜಾರ್ಜ್, ಬಿ. ಕರ್ಸ್ಟಿ ಕವೆಂಟ್ರಿ, ಸಿ. ಕ್ರಿಸ್ಟನ್ ಫ್ರಾಸ್ಟಾಡೋಟ್ಟಿರ್, ಡಿ. ಕ್ಲೌಡಿಯಾ ಶೀನ್ಬಾಮ್. ಆಪ್ಷನ್ ಬಿ. ಕರ್ಸ್ಟಿ ಕವೆಂಟ್ರಿ. ರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರದ ಎನ್ಎಸ್ಇ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಎ. ರಘುರಾಮ್ ರಾಜನ್, ಬಿ. ಶ್ರೀನಿವಾಸ್ ಇಂಜೇಟಿ, ಸಿ. ಹರ್ವಂಶ್ ಚಾವ್ಲಾ, ಡಿ. ಶಕ್ತಿಕಾಂತ ದಾಸ್. ಆಪ್ಷನ್ ಬಿ. ಶ್ರೀನಿವಾಸ್ ಇಂಜೇಟಿ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 80ನೇ ಅಧಿವೇಶನದ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಎ. ಏಂಜೆಲಾ ಮರ್ಕೆಲ್, ಬಿ. ಫಿಲೆಮನ್ ಯಾಂಗ್, ಸಿ. ಅನ್ನಾಲೆನಾ ಬೇರ್ಬಾಕ್, ಡಿ. ನಗೋಜಿ ಒಕೊಂಜೋ ಐವೆಲಾ. ಆಪ್ಷನ್ ಸಿ. ಅನ್ನಾಲೆನಾ ಬೇರ್ಬಾಕ್. ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರದ ಮುಂದಿನ ಕಾರ್ಯನಿರ್ವಾಹಕ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಎ. ನ್ಯಾಯಮೂರ್ತಿ ಅಲೋಕಾರಾಧೆ, ಬಿ. ನ್ಯಾಯಮೂರ್ತಿ ಸಂಜೀವ್ ಖನ್ನಾ, ಸಿ. ನ್ಯಾಯಮೂರ್ತಿ ಬಿಆರ್ ಗವಾಯಿ, ಡಿ.
ನ್ಯಾಯಮೂರ್ತಿ ಸೂರ್ಯಕಾಂತ್. ಆಪ್ಷನ್ ಡಿ ನ್ಯಾಯಮೂರ್ತಿ ಸೂರ್ಯಕಾಂತ್. ಸೆಪ್ಟೆಂಬರ್ 2025ರಲ್ಲಿ ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್ ಐಟಿಬಿಪಿ ನ ಮಹಾನಿರ್ದೇಶಕರಾಗಿ ಯಾರು ನೇಮಕಗೊಂಡರು? ಎ. ಪ್ರವೀಣ್ ಕುಮಾರ್, ಬಿ. ಪ್ರವೀರ್ ರಂಜನ್, ಸಿ. ಸಂಜಯ್ ಸಿಂಘಾಲ್, ಡಿ. ಜಿಸಿ ಚತುರ್ವೇದಿ. ಆಪ್ಷನ್ ಎ ಪ್ರವೀಣ್ ಕುಮಾರ್. ಸೆಪ್ಟೆಂಬರ್ 2025ರಲ್ಲಿ ಭಾರತದ ಅಟಾರ್ನಿ ಜನರಲ್ ಆಗಿ ಯಾರು ಮರು ನೇಮಕಗೊಂಡರು? ಎ. ಕೆ. ವೇಣುಗೋಪಾಲ್, ಬಿ. ಮುಕುಲ್ ರೋಹಟ್ಗಿ, ಸಿ. ಆರ್. ವೆಂಕಟರಮಣಿ, ಡಿ. ತುಷಾರ್ ಮೆಹ್ತಾ. ಆಪ್ಷನ್ ಸಿ ಆರ್. ವೆಂಕಟರಮಣಿ. ಇತ್ತೀಚೆಗೆ 23ನೇ ಕಾನೂನು ಆಯೋಗದ ಅಧ್ಯಕ್ಷರಾಗಿ ನೇಮಕಗೊಂಡವರು ಯಾರು? ಎ. ಜ್ಞಾನೇಶ್ ಕುಮಾರ್, ಬಿ. ಅಂಜು ರಥಿ ರಾಣಾ, ಸಿ. ವಿ. ರಾಮಸುಬ್ರಮಣಿಯನ್, ಡಿ. ದಿನೇಶ್ ಮಹೇಶ್ವರಿ. ಆಪ್ಷನ್ ಡಿ ದಿನೇಶ್ ಮಹೇಶ್ವರಿ. ಆರ್ಬಿಐನ 26ನೇ ಗವರ್ನರ್ ಆಗಿ ಯಾರು ನೇಮಕಗೊಂಡಿದ್ದಾರೆ? ಎ. ಶಕ್ತಿಕಾಂತ ದಾಸ್, ಬಿ. ಸಂಜಯ್ ಮಲ್ಹೋತ್ರಾ, ಸಿ. ರಾಜೀವ್ ಮಿಶ್ರಾ, ಡಿ. ಎಂ. ರಾಜೇಶ್ವರ ರಾವ್. ಆಪ್ಷನ್ ಬಿ ಸಂಜಯ್ ಮಲ್ಹೋತ್ರಾ. 2025ರಿಂದ 26ರ ಅವಧಿಗೆ ಭಾರತೀಯ ಕೈಗಾರಿಕಾ ಒಕ್ಕೂಟದ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಎ. ರಾಜೀವ್ ಮೆಮಾನಿ, ಬಿ. ಎನ್. ಚಂದ್ರಶೇಖರನ್, ಸಿ. ಹರ್ಷವರ್ಧನ್ ಅಗರ್ವಾಲ್, ಡಿ. ಸಂಜೀವ್ ಪುರಿ. ಆಪ್ಷನ್ ಎ ರಾಜೀವ್ ಮೆಮಾನಿ. ರೈಲ್ವೆ ರಕ್ಷಣಾ ಪಡೆ ಆರ್ಪಿಎಫ್ ನ ಮೊದಲ ಮಹಿಳಾ ಮಹಾನಿರ್ದೇಶಕಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ಎ. ಜಯವರ್ಮಾ ಸಿನ್ಹಾ, ಬಿ. ನಿಧಿ ತಿವಾರಿ, ಸಿ. ಸೋನಾಲಿ ಮಿಶ್ರಾ, ಡಿ. ಗೀತಾ ಗೋಪಿನಾಥ್. ಆಪ್ಷನ್ ಸಿ ಸೋನಾಲಿ ಮಿಶ್ರಾ. ನ್ಯಾಯಮೂರ್ತಿ ಎಂ. ಸುಂದರ್ ಅವರು ಯಾವ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು? ಎ. ಮಣಿಪುರ ಹೈಕೋರ್ಟ್, ಬಿ. ಮದ್ರಾಸ್ ಹೈಕೋರ್ಟ್, ಸಿ. ಒರಿಸ್ಸಾ ಹೈಕೋರ್ಟ್, ಡಿ. ಬಾಂಬೆ ಹೈಕೋರ್ಟ್. ಆಪ್ಷನ್ ಎ ಮಣಿಪುರ ಹೈಕೋರ್ಟ್. ಬ್ರಿಕ್ಸ್ ವಾಣಿಜ್ಯ ಮತ್ತು ಕೈಗಾರಿಕಾ ಮಂಡಳಿಯ ಅಧ್ಯಕ್ಷರಾಗಿ ಯಾರು ಅಧಿಕಾರ ವಹಿಸಿಕೊಂಡಿದ್ದಾರೆ? ಎ. ವಿನೋದ್ ಕುಮಾರ್, ಬಿ. ಹರ್ವಂಶ್ ಚಾವ್ಲಾ, ಸಿ. ಹರ್ಷವರ್ಧನ್ ಅಗರ್ವಾಲ್, ಡಿ. ರಾಹುಲ್ ಭಾವೆ. ಆಪ್ಷನ್ ಬಿ ಹರ್ವಂಶ್ ಚಾವ್ಲಾ. ಸೆಪ್ಟೆಂಬರ್ 2025ರಲ್ಲಿ ಭಾರತೀಯ ಜಾಹೀರಾತು ಮಾನದಂಡಗಳ ಮಂಡಳಿಯ ಹೊಸ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡರು? ಎ. ಸುಧಾಂಶು ವತ್ಸ್, ಬಿ. ಸಂಜಯ್ ಸಿಂಘಾಲ್, ಸಿ. ಶ್ರೀನಿವಾಸ್ ಇಂಜೇಟಿ, ಡಿ. ರಘುರಾಮ್ ರಾಜನ್. ಆಪ್ಷನ್ ಎ ಸುಧಾಂಶು ವತ್ಸ್. ಹಿಂದೂಸ್ತಾನ್ ಯೂನಿಲಿವರ್ ಲಿಮಿಟೆಡ್ HUL ನ ಮೊದಲ ಮಹಿಳಾ ಸಿಇಒ ಮತ್ತು ವ್ಯವಸ್ಥಾಪಕ ನಿರ್ದೇಶಕಿ ಯಾರು? ಎ. ರೋಶನಿ ನಾಡರ್, ಬಿ. ಪ್ರಿಯಾ ನಾಯರ್, ಸಿ. ಫಲ್ಗುಣಿ ನಾಯರ್, ಡಿ. ದೀಪಾಲಿ ಗೋಯೆಂಕಾ. ಆಪ್ಷನ್ ಬಿ ಪ್ರಿಯಾ ನಾಯರ್. ಜನವರಿ 2025ರಲ್ಲಿ UIDAIನ ಸಿಇಒ ಆಗಿ ಯಾರನ್ನು ನೇಮಿಸಲಾಯಿತು? ಎ. ಭುವನೇಶ್ ಕುಮಾರ್, ಬಿ. ಅರವಿಂದ್ ಸುಬ್ರಮಣಿಯನ್, ಸಿ. ಅಮಿತಾಬ್ ಕಾಂತ್, ಡಿ. ನಂದನ್ ನಿಲೇಕಣಿ. ಆಪ್ಷನ್ ಎ ಭುವನೇಶ್ ಕುಮಾರ್. ಭಾರತದ ಅಥ್ಲೆಟಿಕ್ಸ್ ಫೆಡರೇಷನ್ ನ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಎ. ಸಮ್ಮಿ ಸಿಲ್ವಾ, ಬಿ. ರಣಧೀರ್ ಸಿಂಗ್, ಸಿ. ಬಹದ್ದೂರ್ ಸಿಂಗ್ ಸಾಗು, ಡಿ. ಮೇಲಿನ ಯಾವುದೂ ಅಲ್ಲ. ಆಪ್ಷನ್ ಸಿ ಬಹದ್ದೂರ್ ಸಿಂಗ್ ಸಾಗು. ಮೊದಲ ಮಹಿಳಾ ಕೇಂದ್ರ ಕಾನೂನು ಕಾರ್ಯದರ್ಶಿ ಯಾರು? ಎ. ಮಾಧುರಿ ಕಾನಿತ್ಕರ್, ಬಿ. ಆರತಿ ಸರಿನ್, ಸಿ. ಅಂಜು ರಥಿ ರಾಣಾ, ಡಿ. ಡಯಾನಾ ಪುಂಡೋಲೆ. ಆಪ್ಷನ್ ಸಿ ಅಂಜು ರಥಿ ರಾಣಾ. ರಾಷ್ಟ್ರೀಯ ಭದ್ರತಾ ಸಲಹಾ ಮಂಡಳಿಯ ಮುಖ್ಯಸ್ಥರಾಗಿ ಯಾರು ನೇಮಕಗೊಂಡಿದ್ದಾರೆ? ಎ. ಅತುಲ್ ಕುಮಾರ್ ಗೋಯಲ್, ಬಿ. ಅಲೋಕ್ ಜೋಶಿ, ಸಿ. ರಾಹುಲ್ ಭಾವೆ, ಡಿ. ಅಜಿತ್ ದೋವಲ್. ಆಪ್ಷನ್ ಬಿ ಅಲೋಕ್ ಜೋಶಿ. ರಾಷ್ಟ್ರೀಯ ಮಹಿಳಾ ಆಯೋಗದ NCW ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ?
ಎ. ವಿಜಯ ರಹತ್ಕರ್. ಬಿ. ರೇಖಾ ಶರ್ಮಾ. ಸಿ. ಲಲಿತಾ ಕುಮಾರಮಂಗಲಂ. ಡಿ. ಮೇಲಿನ ಯಾವುದೂ ಅಲ್ಲ. ಆಪ್ಷನ್ ಎ. ವಿಜಯ ರಹತ್ಕರ್. ಮೇ 2025ರಲ್ಲಿ ಗುಪ್ತಚರ ಬ್ಯೂರೋ ದ ಮುಖ್ಯಸ್ಥರಾಗಿ ಯಾರಿಗೆ 1 ವರ್ಷದ ವಿಸ್ತರಣೆ ನೀಡಲಾಗಿದೆ? ಎ. ಅಜಯ್ ಕುಮಾರ್ ಭಲ್ಲಾ. ಬಿ. ಅರವಿಂದ್ ಕುಮಾರ್. ಸಿ. ತಪನ್ ಕುಮಾರ್ ದೇಕಾ. ಡಿ. ಪ್ರವೀಣ್ ಸೂದ್. ಆಪ್ಷನ್ ಸಿ. ತಪನ್ ಕುಮಾರ್ ದೇಕಾ. ಭಾರತೀಯ ಬಾರ್ ಕೌನ್ಸಿಲ್ನ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಎ. ತುಹಿನ್ ಕಾಂತ ಪಾಂಡೆ. ಬಿ. ಮನನ್ ಕುಮಾರ್ ಮಿಶ್ರಾ. ಸಿ. ಎನ್ ಚಂದ್ರಶೇಖರನ್. ಡಿ. ಮೇಲಿನ ಯಾವುದೂ ಅಲ್ಲ. ಆಪ್ಷನ್ ಬಿ. ಮನನ್ ಕುಮಾರ್ ಮಿಶ್ರಾ. ಫೆಬ್ರವರಿ 2025ರಲ್ಲಿ 26ನೇ ಮುಖ್ಯ ಚುನಾವಣಾ ಆಯುಕ್ತರಾಗಿ ಯಾರು ನೇಮಕಗೊಂಡರು? ಎ. ರಾಜೀವ್ ಕುಮಾರ್. ಸಿ. ವಿವೇಕ್ ಜೋಶಿ. ಸಿ. ಜ್ಞಾನೇಶ್ ಕುಮಾರ್. ಡಿ. ಸುಖಬೀರ್ ಸಿಂಗ್ ಸಂಧು. ಆಪ್ಷನ್ ಸಿ. ಜ್ಞಾನೇಶ್ ಕುಮಾರ್. ಉರ್ಜಿತ್ ಪಟೇಲ್ ಅವರನ್ನು ಯಾವ ಸಂಸ್ಥೆಯಲ್ಲಿ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ನೇಮಿಸಲಾಗಿದೆ? ಎ. ಭಾರತೀಯ ರಿಸರ್ವ್ ಬ್ಯಾಂಕ್. ಬಿ. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್. ಸಿ. ರಾಷ್ಟ್ರೀಯ ಅಭಿವೃದ್ಧಿ ಬ್ಯಾಂಕ್. ಡಿ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿ. ಆಪ್ಷನ್ ಡಿ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿ. ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ 2ನೇ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕಗೊಂಡವರು ಯಾರು? ಎ. ಶಕ್ತಿಕಾಂತ ದಾಸ್. ಬಿ. ಜ್ಞಾನೇಶ್ ಕುಮಾರ್. ಸಿ. ಬಿ.ವಿ.ಆರ್. ಸುಬ್ರಹ್ಮಣ್ಯಂ. ಡಿ. ಮೇಲಿನ ಯಾವುದೂ ಅಲ್ಲ. ಆಪ್ಷನ್ ಎ. ಶಕ್ತಿಕಾಂತ ದಾಸ್. ಬ್ಯಾಡ್ಮಿಂಟನ್ ವಿಶ್ವ ಒಕ್ಕೂಟದ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಎ. ಕ್ರಿಸ್ಟಿ ಕವೆಂಟ್ರಿ. ಬಿ. ಮೀರಾಬಾಯಿ ಚಾನು. ಸಿ. ಖುನ್ನಿಂಗ್ ಪಟಮಾ. ಡಿ. ಮೇಲಿನ ಯಾವುದೂ ಅಲ್ಲ. ಆಪ್ಷನ್ ಸಿ. ಖುನ್ನಿಂಗ್ ಪಟಮಾ. ಯಾವ ದೇಶದ ಹೊಸ ಪ್ರಧಾನಿಯಾಗಿ ಮಾರ್ಕ್ ಕಾರ್ನಿ ಪ್ರಮಾಣವಚನ ಸ್ವೀಕರಿಸಿದ್ದಾರೆ? ಎ. ಫ್ರಾನ್ಸ್. ಬಿ. ಕೆನಡಾ. ಸಿ. ಜರ್ಮನಿ. ಡಿ. ನೆದರ್ಲ್ಯಾಂಡ್ಸ್. ಆಪ್ಷನ್ ಬಿ. ಕೆನಡಾ. ಮೇ 2025ರಲ್ಲಿ ಯುಪಿಎಸ್ಸಿಯ ಹೊಸ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡರು? ಎ. ಪ್ರೀತಿ ಸುದನ್. ಬಿ. ಅಜಯ್ ಕುಮಾರ್. ಸಿ. ರಾಹುಲ್ ಭಾವೆ. ಡಿ. ಅಶೋಕ್ ಠಾಕೂರ್. ಆಪ್ಷನ್ ಬಿ. ಅಜಯ್ ಕುಮಾರ್. ಮೇ 2026ರವರೆಗೆ ಸಿಬಿಐ ನಿರ್ದೇಶಕರಾಗಿ ಯಾರು ಮರು ನೇಮಕಗೊಂಡಿದ್ದಾರೆ? ಎ. ಪ್ರವೀಣ್ ಸೂದ್. ಬಿ. ಸಮೀರ್ ವಿ ಕಾಮತ್. ಸಿ. ತಪನ್ ಕುಮಾರ್ ದೇಕಾ. ಡಿ. ರವಿ ಸಿನ್ಹಾ. ಆಪ್ಷನ್ ಎ. ಪ್ರವೀಣ್ ಸೂದ್. ರಾಜೀವ್ ರಂಜನ್ ಅವರನ್ನು ಯಾವ ಬ್ಯಾಂಕಿನ ಉಪಾಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ? ಎ. ಹೊಸ ಅಭಿವೃದ್ಧಿ ಬ್ಯಾಂಕ್. ಬಿ. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್. ಸಿ. ವಿಶ್ವ ಬ್ಯಾಂಕ್. ಡಿ. ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್. ಆಪ್ಷನ್ ಎ. ಹೊಸ ಅಭಿವೃದ್ಧಿ ಬ್ಯಾಂಕ್.